ಗಡಿನಾಡು ಬಳ್ಳಾರಿ ಈಗ ಗಂಡ್ ರಾಜಕಾರಣದ ಮೂಲಕ ಸದ್ದಾಗ್ತಾ ಇದೆ. ಫ್ಲೆಕ್ಸ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಯ ಮೂಲಕ ಈಗ ಇಲ್ಲಿಗೆ ಬಂದು ನಿಂತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ನಾಯಕರುಗಳು ಬಳ್ಳಾರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಸೂಚನೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಸೂಚನೆಯ ಬೆನ್ನಲ್ಲೇ 2 ದಿನ ಬಳ್ಳಾರಿಯಲ್ಲಿ ಇರ್ತಾರಂತೆ ಸಚಿವರು. ಮೃತಪಟ್ಟಿರುವಂತಹ ರಾಜಶೇಖರ್ ಮನೆಗೂ ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳೋದಕ್ಕೆ ಮುಂದಾಗ್ತಾರಂತೆ. ಅತ್ತ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ನೇತೃತ್ವದ ನಿಯೋಗ ಭೇಟಿ ಕೊಡ್ತಾ ಇದೆ. ಘಟನೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಕಾಂಗ್ರೆಸ್ ನಿಯೋಗ ಮುಂದಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸೂಚನೆಯ ಮೇರೆಗೆ ಬಳ್ಳಾರಿಗೆ ಆಗಮಿಸ್ತಾ ಇರುವಂಥದ್ದು. ನೋಡಿ, ಇವ್ರು ಭೇಟಿ ಕೊಡ್ಬೋದು, ಸಾಂತ್ವನ ಹೇಳ್ಬೋದು, ಧೈರ್ಯದ ಮಾತುಗಳನ್ನಾಡಬಹುದು, ಪರಿಹಾರವನ್ನು ಕೂಡ ಕೊಡಬಹುದು. 28 ವರ್ಷದ ಯುವಕ ಆತ ರಾಜಶೇಖರ. ತಂದೆ BJP ಕಾರ್ಯಕರ್ತ, ಮಗ ಕಾಂಗ್ರೆಸ್ ಕಾರ್ಯಕರ್ತ. ಹೋದ ಜೀವ ವಾಪಸ್ ಬರುತ್ತಾ?